ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳುವಂಥದ್ದಾಗಿದೆ. ಶ್ರೀಯುತ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ ಅಲ್ಲಿ ವಚನ 11 ಮತ್ತು 12 ಹೀಗೆ ಹೇಳುವಂಥದ್ದಾಗಿದೆ. ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂಬಂಥದ್ದೇ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಇವತ್ತು ನಾನು ನೀನು ಕ್ರಿಸ್ತನ ಜೀವಿತಕ್ಕೆ ನಾವು ಕರೆಯಲ್ಪಟ್ಟಿರುವಂಥ ಮಗನಾಗಿರುವಾಗ ಇವತ್ತು ನನ್ನನ್ನೇ ನಾನು ತಗ್ಗಿಸಿಕೊಳ್ಳುವಂತನಾಗಿರಬೇಕು. ಇವತ್ತು ದೇವರ ವಾಕ್ಯದಲ್ಲಿ ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ಇವತ್ತು ನಾನು ನೀನು ತಗ್ಗಿಸಲ್ಪಡುವಂಥ ಜೀವಿತವಾಗಿರಬೇಕು. ದೇವರ ದೃಷ್ಟಿಯಲ್ಲಿ, ದೇವರ ಮಂದಿರದಲ್ಲಿ, ದೇವರ ಸೇವೆಯಲ್ಲಿ, ಸೇವಕರುಗಳ ಮಧ್ಯದಲ್ಲಿ, ಆತ್ಮಿಕತೆಯಲ್ಲಿ ಯಾರು ತಗ್ಗಿಸಿಕೊಳ್ಳುತ್ತಾರೋ, ಹೆಚ್ಚಾಗಿ ದೇವರ ವಾಕ್ಯವನ್ನು ಪ್ರೀತಿಸುತ್ತಾರೋ ಅವರ ಮಾತ್ರ ದೇವರ ದೃಷ್ಟಿಯಲ್ಲಿ ಹೆಚ್ಚಿಸಲ್ಪಡುವಂತರಾಗಿದ್ದಾರೆ. ಈ ಲೋಕದ ಜ್ಞಾನದಲ್ಲಿ ಮನುಷ್ಯನಾಗಿರುವಂಥ ತನ್ನ ಜೀವಿತದಲ್ಲಿ ಅನೇಕ ಆವರ್ತಿ ಇಲ್ಲದಂಥ ವಿಷಯಗಳಲ್ಲಿ ಹೆಚ್ಚಿಸಲ್ಪಡುವಂತನಾಗಿದ್ದಾನೆ. ಆದರೆ ಅದು ದೇವರ ದೃಷ್ಟಿಯಲ್ಲಿ ತಗ್ಗಿಸಲ್ಪಡುವಂಥದ್ದಾಗಿದೆ. ಪ್ರಿಯರೇ, ಯಾರು ದೇವರ ಆತ್ಮನಿಂದ ದೇವರ ವಾಕ್ಯವನ್ನು ಪ್ರೀತಿ ಮಾಡುವಂತನಾಗಿದ್ದಾನೋ ಅವನು ಯಾವಾಗಲೂ ತಗ್ಗಿಸಲ್ಪಡುವಂತನಾಗಿದ್ದಾನೆ. ಆತನ ದೇವರ ವಾಕ್ಯದಲ್ಲಿ ಆತನು ಪ್ರೀತಿಪೂರ್ವಕವಾಗಿ ತನ್ನನ್ನೇ ತಾನೇ ದೇವರ ಸಾನ್ನಿಧ್ಯ ಪಾದದ ಅಡಿಯಲ್ಲಿ ಸಮರ್ಪಣೆಯ ಜೀವಿತದಲ್ಲಿ ಆತನು ಸಾಕ್ಷಿಯುಳ್ಳವನಾಗಿದ್ದಾನೆ. ಹಾಗಾಗಿ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಇವತ್ತು ಯೇಸು ಸ್ವಾಮಿ ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದೇನೆ, ಸೇವೆ ಮಾಡಿಸೋಗೋಸ್ಕರ ಬಂದಿಲ್ಲ ಅಂಥೇಳಿ ಯಾವಾಗ ವಾಗ್ದಾನ ಸಮೇತವಾಗಿ ನಮ್ಮ ತಂದೆ ನಮಗೆ ಹೇಳಿರುವಾಗ ಇವತ್ತು ನಾನು ನೀನು ಸಹ ಹೆಚ್ಚಿನವನಾಗಿರದೆ ನಾವು ಸೇವಕನಾಗಿರುವಂಥರಾಗಿರಬೇಕು. ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುವವರಾಗಿರಬೇಕು. ಹಾಗಾಗಿ ನಾವು ಎಲ್ಲಿ ನಾವು ತಗ್ಗಿಸಿಕೊಳ್ಳುವವರಾಗಿರ್ತೇವೋ ಆವಾಗ ಮಾತ್ರ ದೇವರ ದೃಷ್ಟಿಯಲ್ಲಿ ಹೆಚ್ಚಿಸಲ್ಪಡುವಂಥರಾಗಿದ್ದೇವೆ. ಹಾಗಾಗಿ ಪಟ್ಟಿರುವಂಥ ಈ ಸೇವೆ ಇವತ್ತು ಸಮಾಜದಲ್ಲಿ ನಾವು ಗೌರವಸ್ಥರಾಗಿ ಆತನ ಆತ್ಮಿಕ ಜೀವಿತ ಓಟದಲ್ಲಿ